ಕ್ರೀಡೆಗಳಲ್ಲ ಇವು. ಇದಾದ ನಂತರ ಸಾಧನೆ ಸಾಧಕರ ಸೊತ್ತು ಸೋಂಬೇರಿಯ ಸತ್ತಲ್ಲ ಅಂತ ಹೇಳ್ತಾ ಇದ್ದಾರಣ್ಣ. ಅಷ್ಟೇ ನಿಜವಾಗಲೂ ಕುಸ್ತಿಯನ್ನ ನೀವು ಬರುಟಾಟ ಇರ ಎಲ್ಲ ಅದು ಸೀನಣ್ಣ ಬರಬೇಕು. ರೆಫ್ರಿಗಳಿಗೆ ಸ್ಟೇಟ್ ಹಾಕಿಸ್ಬೇಕು ದಯವಿಟ್ಟು. ಮಟ್ಟಿ ಎಂದರೆ ಭಗವಂತ, ಕುಸ್ತಿ ಎಂದರೆ ಆಂಜನೇಯ. ಇರೋದು ಕುಸ್ತಿಗಳು ಫೈನಲ್ ಮುಂದ್ರಕೊಂಡಿ ಮುಸಲಮ ಪಂಡಗ ಅಂತ ಹೇಳಲ್ವಾ, ಇನ್ನೇ ಇರೋದು ಹಬ್ಬ, ಕಣ್ಣಿನ ಹಬ್ಬ. ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುವಂತಹ ಸಮಯ. ತಾಲೂಕು ಕನ್ನಡ ಪಕ್ಷದಿಂದ ವೆಂಕಟೇಶ್ ಅವರು ಬಂದಿದ್ದಾರೆ, ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರು ಬಂದಿದ್ದಾರೆ, ಹಾಗೂ ತಾಲೂಕು ಮಾಜಿ ಕನ್ನಡ ಪಕ್ಷದ ಅಧ್ಯಕ್ಷರಾದಂತಹ ಸಂಜು ನಾಯ್ಕ ಅವರು ಬಂದಿದ್ದಾರೆ, ಹಾಗೂ ಜನಪರ ಮಂಜು ಅವರು ಬಂದಿದ್ದಾರೆ. ದಯವಿಟ್ಟು ಅವ್ರನ್ನ ನಮ್ಮ ಪದಾಧಿಕಾರಿಗಳು ವೇದಿಕೆ ಮೇಲೆ ಕರ್ಕೊಂಡ್ ಬರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬನ್ನಿ ಸರ್, ದಯವಿಟ್ಟು ಬನ್ನಿ. ಲಕ್ಷ್ಮೀ ಅವರೇ ದಯವಿಟ್ಟು ಅಧ್ಯಕ್ಷರನ್ನು ಕರೀರಿ, ಮಾಜಿ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ಕರ್ಕೊಂಡು. ಹಾಗೂ ವೆಂಕಟೇಶ್ ಮತ್ತು ಜನಪರ ಮಂಜು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಂಗೆ ನಮ್ಮ ಕನ್ನಡ ರೇವತಿ ಅವರು ವಿಜೇತರಾಗಿದ್ದಾರೆ. ತೃತೀಯ ಸ್ಥಾನವನ್ನು ಭವಾನಿ ಅವರು ಸಹ ಉತ್ತಮವಾಗಿ ಪ್ರದರ್ಶನ. ಥ್ಯಾಂಕ್ ಯು. ಮತ್ತೊಂದು 3ನೇ ಸ್ಥಾನಕ್ಕಾಗಿ ಪಂದ್ಯ ಸಾಗ್ತಾ ಇದೆ. ಈಗ ನೋಡಿ, ತೀರ್ಪುಗಾರರು ಹಿಂಗೆ ಹೇಳ್ತಾರೆ. ನಮ್ಮ ಕಬಡ್ಡಿಯಲ್ಲಿ ಹಿಂಗೆ ಬೋನಸ್ ಪ್ಲಸ್ ಪಾಯಿಂಟ್ ಅಂತ, ಇವರು 2 ಪಾಯಿಂಟ್ ಹಿಂಗೆ ಕೊಡ್ತಾರೆ. ಸೊ ಕೆಲವು ನಿರ್ಣಯಗಳು ಯಾವ ರೀತಿ ಸಂದಿಗ್ಧ ಪರಿಸ್ಥಿತಿಯನ್ನ ಕೊಡ್ತಾರೆ, ತಮ್ಮ ನಿರ್ಣಾಯಕವನ್ನ ಅವರೇ ಅರ್ಕೋಬೇಕು. ನಾವು ಸ್ವಲ್ಪ ಕುಸ್ತಿಯಲ್ಲಿ ನಿರ್ಣಾಯಕ ಗೊತ್ತಿಲ್ಲ. ನೋಡಿ, ನಮ್ಮ ಕಬಡ್ಡಿಯಲ್ಲಿ ಹಿಂಗೆ ಹಾಡು ಮುಟ್ಟದ ಸೊಪ್ಪಿಲ್ಲ, ಕೇಶವಣ್ಣ ಮಾಡದ ಕಾಮೆಂಟ್ರಿ ಇಲ್ಲ. ಏನೋಣ ಇಲ್ಲ, ಸ್ವಲ್ಪ ನಮ್ಮ ಕುಸ್ತಿ ಈಗ ಹೊಸದು, ಆದ್ರೂ ಕಲಿಬೇಕು ಅನ್ನೋ ಆಸೆ ಇದೆ. ಕಲಿಯೋಣ. ನೋಡಿ, ಅವ್ರದೇ ಆದ ಭಾಷೆಯಲ್ಲಿ ಹೇಳ್ತಾರೆ, ಅಲ್ಲು ತಕಲ್ ಮಾರ್ರೆ, ಐಸ ಮಾರ್ರೆ, ಈಸ ಮಾರ್ರೆ ಅಂತ ಹೇಳ್ತಾರೆ. ಪರವಾಗಿಲ್ಲ, ಉರ್ದು ಹೇಳ್ತಾ ಇದ್ದಾರೆ. ಆರೋಗ್ಯಕರವಾಗಿ ಅವರಿಗೆ ಎಂಕರೇಜ್ಮೆಂಟ್ ಮಾಡಿ. ನಿಮ್ಮ ಎಂಕರೇಜ್ಮೆಂಟ್ ಯಾರನ್ನು ಜಾತಿ ಹಾಗೂ ಧರ್ಮ ಭೇದವಿಲ್ಲದ ಒಂದು ಕಲೆ ಅಂದ್ರೆ ಲಾಕ್ ಮಾಡಿದ್ದಾರೆ. ಇಬ್ರು ಸಹ ಉತ್ತಮವಾಗಿ ಕುಸ್ತಿನ ಮಾಡ್ತಾ ಇದ್ದಾರೆ. ಹಾಕಿದ್ದಾನೆ 2 ಪಾಯಿಂಟ್ ಗಳಿಸಿದ್ದಾರೆ. ಬುಗ್ರಿನಪ್ಪ ನೀನು, ಚಾಟಿ ಇಲ್ಲದೆ ಬುಗ್ರಿ ಆಡಿಸ್ತೀಯಲ್ಲಮ್ಮ. ಇದನ್ನ ರೋಲ್ ಅಂತ ಕರೀತಾರೆ ಕುಸ್ತಿ ಭಾಷೆಯಲ್ಲಿ. ಅದೇ ಅಣ್ಣ, ಮಾಮೂಲಿ ಆಡು ಭಾಷೆಯಲ್ಲಿ ಬುಗ್ರಿ ಅಂತ. ಬುಗ್ರಿ ಚಾಟಿ ಇಲ್ಲದೆ ಬುಗ್ರಿ ಮರಿಯ ಶೆಡ್ ಪಾಯಿಂಟ್ ಅಲ್ಲಿ ಪ್ರೇಕ್ಷಕರ ಗಮನಕ್ಕೆ ಪಾಯಿಂಟ್ ಅಲ್ಲಿ ಕೆಂಪು ಪಟ್ಟಿಯವರು ಮುಂದಿದ್ರು, ಆದ್ರೆ ಅವ್ರನ್ನ ಚಿಕ್ ಮಾಡೋದ್ರ ಮೂಲಕ ಮನಸ್ಸೂರೆಗೊಳ್ತಾ ಇದೆ.
ಬೈಲು ಬಸವಣ್ಣ ಜಾತ್ರಾ ಮಹೋತ್ಸವವಾಗಿ ನಾವೇನು ಒಂದು 9 ಜಿಲ್ಲೆಗಳ ಒಂದು ಕುಸ್ತಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಬಂದಂತಹ ಎಲ್ಲ ಕ್ರೀಡಾಪಟುಗಳಿಗೆ ಮುಖ್ಯವಾಗಿ ಎಲ್ಲ ಸವಲತ್ತುಗಳನ್ನ ನಾವು ಕೊಡಬೇಕು ಅಂತ ನಮ್ಮ ಒಂದು ಸಂಘಟನೆಯಿಂದ ನಮ್ಮ ಸಂಘಟನೆಯಿಂದ ಒಂದು ಉದ್ದೇಶಪೂರ್ವಕವಾಗಿ ಊಟದ ವ್ಯವಸ್ಥೆ ಮತ್ತೆ ರಾತ್ರಿಯೂ ಸಹ ಊಟದ ವ್ಯವಸ್ಥೆ ಮಾಡಿ ಅವರಿಗೆ ಉಳ್ಕೊಳ್ಳೋದಕ್ಕೆ ಒಂದು ಕೊಠಡಿ ವ್ಯವಸ್ಥೆಯೂ ಸಹ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ನಮ್ಮದು ಒಂದು ಪ್ರಾಮುಖ್ಯವಾಗಿರುವಂತಹ ಒಂದು ಕೆಲಸ. ಯಾಕೆಂದ್ರೆ ಹೋಗಿದ ಕಡೆ ಮಕ್ಕಳಿಗೆ ಉಪಹಾರದ್ದು ಮತ್ತೆ ಊಟದ ಬಹಳ ತೊಂದರೆ ಆಗ್ತಾ ಇದೆ ಕೆಲವು ಕಡೆ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಹಿರಿಯರೆಲ್ಲ ಹೇಳ್ದಂಗೆ ಬಂದಂತಹ ಎಲ್ಲಾ ಕ್ರೀಡಾಪಟುಗಳಿಗೆ ವ್ಯವಸ್ಥೆ ಮಾಡಿದೀವಿ ಸುಸಜ್ಜಿತವಾಗಿ. ಅದಕ್ಕೆ ನಮ್ಮ ಎಲ್ಲಾ ಹಿರಿಯರದು ಮತ್ತೆ ನಮ್ಮ ದೊಡ್ಡಬಳ್ಳಾಪುರ ಜನತೆದು ಎಲ್ಲರದು ಸಹ ಸಹಕಾರ ಇದೆ ಸರ್. ಈಗ ನಾವೊಂದು 1000ರಿಂದ 1200 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿಸಿದ್ವಿ. ನಮಗೆ ಎಲ್ಲ ಸಹಾಯ ಮಾಡಿಕೊಟ್ರು. ಹೀಗೆ ನಮ್ಮ ಸಂಘಟನೆಯಲ್ಲಿ ಇರೋಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಮತ್ತೆ ನಮ್ಮ ದೊಡ್ಡಬಳ್ಳಾಪುರ ಜನತೆ ಬಸವಣ್ಣ ದೇವಸ್ಥಾನದ ಟ್ರಸ್ಟ್ ವತಿಯಿಂದನೂ ನಮ್ಗೆಲ್ಲಾ ತರ ಸಹಾಯ ಮಾಡಿ ಅನುಕೂಲ ಮಾಡಿಕೊಟ್ಟು ಇವತ್ತು ಜನತೆ ಮಾಧ್ಯಮ ಮಿತ್ರರು ಎಲ್ಲ ಸಹಾಯದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಒಂದು ಫಲಿತಾಂಶ ನಮಗೆ ಬರ್ತಾ ಇದೆ. ನಮ್ಮ ಹೆಸರು ಗಣೇಶ್ ರಾಜಘಟ್ಟ. ಕುಸ್ತಿ ಸ್ಟಾರ್ಟ್ ಮಾಡಿದ್ದು ಕರ್ನಾಟಕದಿಂದ ಆಲ್ ಇಂಡಿಯಾದಲ್ಲಿ, ಪಂಜಾಬ್, ಮತ್ತೆ ಮಹಾರಾಷ್ಟ್ರದಲ್ಲಿ, ಮತ್ತೆ ಸೀನಿಯರ್ ಸೌತ್ ಇಂಡಿಯಾ ಬ್ರಾಂಜ್ ಮೆಡಲ್ ಮಾಡಿದೀವಿ. ಕನ್ನಡ ಪರಿಚಯ ಪ್ರಯುಕ್ತ ಏನ್ ತುಂಬಾ ಖುಷಿ ಆಗ್ತಿದೆ. ಉಳ್ಕೊಳಕ್ ವ್ಯವಸ್ಥೆ ಆಗಿರ್ಬೋದು, ಫುಡ್ ಆಗಿರ್ಬೋದು ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ. ಖುಷಿ ಆಗ್ತದೆ. ಶ್ರೀರಕ್ಷಾ.